ಜಾಸ್ತಿ ಆಗುತ್ತೆ. ಅವಳು ಮನೆ ಕೆಲಸ ಅಂತೂ ಚೂರು ಅಂದರೆ ಚೂರು ಏನಂದ್ರೆ ಏನು ಕೆಲಸನೂ ಮಾಡಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಹರ್ಷಿತಾ ಯೂಟ್ಯೂಬ್ ಚಾನಲ್. Hey, welcome channel to my guys. ಗೈಸ್, ಇವತ್ತು ಒಂದು ಚಾಲೆಂಜ್ ಮಾಡ್ತಾಯಿದ್ದೀವಿ. ಹೂ ನೋಸ್ ಮೀ ಬೆಟರ್ ಅಂತ. ಇವಳು ನನ್ನ ತಂಗಿ ಬಿಂದು ಅಂತ. ಏನೇ ಹಾಯ್. ಇವನು ನನ್ನ ತಮ್ಮ ಶಶಾಂಕ್ ಅಂತ. ಹಾಯ್. ಹೈ ಗೈಸನು. ಹಾಯ್ ಗಾಯ್ಸ್. ಗೈಸ್, ಇವಾಗ ಅವ್ರಿಗೆ ಕ್ವಶನ್ ಕೇಳ್ತೀನಿ. ನನ್ನ ಬಗ್ಗೆ ಯಾರು ಎಷ್ಟು ತಿಳ್ಕೊಂಡಿದ್ದಾರೆ ನೋಡೋಣ, ಆಯಿತಾ? ಗೈಸ್, ಇವಾಗ ಯಾರು ಫಸ್ಟ್ ಹೇಳ್ತಾರೆ ಅಂತ ಹಿಂಗೆ ಗೊತ್ತಾಗುತ್ತೆ ಅಂದರೆ, ಪ್ಲೇಟ್ಗೆ ಯಾರು ಫಸ್ಟ್ ಹೊಡಿತಾರೆ ಅವರು ಹೇಳ್ತಾರೆ ಅಂತ. ಫಸ್ಟ್ ಕ್ವಶನ್ ಕೇಳೋಣ. ಮೇಲ್ಗಡೆ ಇಟ್ಕೊಳ್ಳಿ ಪ್ಲೇಟ್ನ. ನನಗೆ ಹಿಂಗೆ ಗೊತ್ತಾಗುತ್ತೆ. ನನ್ನ ಬರ್ತ್ಡೇ ಡೇಟ್ ನಾನು ಫುಲ್ ಹೇಳಬೇಕು. ನನ್ನ ಡೇಟ್ ಆಫ್ ಬರ್ತಿಂದೆ ಮೇ 22. ಹೇಳು, ನಾನು ಯಾವ ಇಯರ್ ಹುಟ್ಟಿದ್ದು? ಮೇ 22. ಆಮೇಲೆ 5 ಮೇ 22 5th ಮಂತು. ಆಮೇಲೆ 2007. ಬಿಂದು ಕರೆಕ್ಟ್. ಮೈ ಗಾಡ್. ತಗೊಬಂದ್ರೆ ಬಿಂದು ಅದನ್ನ ಇಲ್ಲಿ ತಗೊಬರೋ ಇಲ್ಲಿ. ಗೈಸ್, ಯಾರ್ಯಾರು ಸೋಲ್ತಾರೆ ಅವ್ರಿಗೆ ಇದನ್ನ ಮೆತ್ತದು. ಬಿಂದು ಮೆತ್ತು ಅವನಿಗೆ. ಗೈಸ್ ಹಚ್ತೀನಿ ಬಾರ ಮುಂದೆ. ಮುಖ ತೋರಿಸು ಗೈಸ್. ನೆಕ್ಸ್ಟ್ ಕ್ವಶನ್. ಸೊ ಗೈಸ್, ನಾನು ಮೈಕ್ ಬೇರೆ ಇಟ್ಕೊಬೇಕು. ಗೈಸ್, ಈಗ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನು. 1 ಪಾಯಿಂಟ್ ಬಿಂದುಗೆ. ಈ ಪ್ಲೇಟ್ ಅದು 5. ನನ್ನ ನೇಮ್ ಮೀನಿಂಗ್. ಮೀನಿಂಗು ಹರ್ಷಿತಾನ ಐಶುನಾ? ಹರ್ಷಿತಾ. ನನ್ನ ನೇಮು ಹರ್ಷಿತಾ ನೇಮ್ ಅಂತ ಹೇಳ್ಬೇಕಾ? ಇದು ಹ್ಯಾಪಿನೆಸ್, ಎಟರ್ನಲ್ ಜಾಯ್. ನಾನು ಫಸ್ಟ್ ಹೇಳಿದ್ದೆ. ನಾನು ಬರ್ದಿದ್ದು ಇಬ್ರಿಗೊಂದು 1 ಪಾಯಿಂಟ್ಸ್ ಆಯಿತು. ಆಯ್ತು. ಗೈಸ್, ಇದಂತೂ ಇವರಿಬ್ರಿಗೂ ಗೊತ್ತಿರಲ್ಲ ಪಕ್ಕ. ವಿಚ್ ಇಸ್ ಮೈ ಫೇವ್ರೆಟ್ ಮೂವಿ? ಹೇಳು. ಲೈಫ್ ಜೊತೆ ಒಂದು ಸೆಲ್ಫಿ ಅಲ್ವಾ? ಇದು ಅಂಜಲಿ ಪುತ್ರ ಇರಬೇಕು. ಇಂಟ್ ಕೊಡ್ತೀನಿ. ಅಂಜಲಿ ಅಂಜಲಿ ಪುತ್ರ ಮಾಡಿರೋದು ಪುನೀತ್ ರಾಜ್ಕುಮಾರ್. ಗೊತ್ತು, ಪುನೀತ್ ರಾಜ್ಕುಮಾರ್ದೇ ಮೂವಿ, ಹಳೇ ಮೂವಿ. ಚಿಕ್ಕ ವಯಸ್ಸಿಂದ ದೊಡ್ಡವ್ರದ್ದೇ. ಸಾಂಗ್ ಚೆನ್ನಾಗೈತೆ ಅದರಲ್ಲಿರೋದೆಲ್ಲ. ನಾನು ಸ್ಟೇಟಸ್ಗೆಲ್ಲ ಜಾಸ್ತಿ ಹಾಕ್ತೀನಿ. ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಹಾಕಿದಲ್ಲ ಅದ. ಇನ್ನೊಂದು ಹೇಳ್ಬೋದಾ? ಏನು ಹೇಳು, ಚಾನ್ಸು. ಪರಮಾತ್ಮ. ಹೇಳ್ದೆ, ನಾನು ಹೇಳ್ದೆ ಗಾಯ್ಸ್. ಹೇಳ್ದೆ. ಅದೇ ಅವಳಿಗೆಲ್ಲ ಗೊತ್ತೀನಿ. ಪರಮಾತ್ಮ ಗೊತ್ತಾಗುತ್ತೆ. ಸಾಂಗ್ ಚೆನ್ನಾಗಿದೆ. ಅಕ್ಕಿನಿಗಾಕು. ಗೈಸ್, ಇದನ್ನ ನೋಡಿ ಸಕ್ಕತ್ತಾಗಿ ಕಾಣ್ತಾನೆ ದೃಷ್ಟಿ ತೆಗೆದು. ನೆಕ್ಸ್ಟು. ಸೊ ಬಿಡಲ್ಲ ಗೈಸ್, ನಾನು ಹೇಳ್ತೀನಿ. ನನ್ನ 10th ಪರ್ಸೆಂಟೇಜ್ 91.6. ಕರೆಕ್ಟಾ? ನಂದು 2. ಮೆತ್ತಿಸ್ಕೊಬೇಕಾ? 91.6. ಗೈಸ್, ನಾನು 2 ಹೇಳಿದ್ದೀನಿ, ಅವನು 2 ಹೇಳಿದ್ದಾನೆ. ಈಗ ಈಕ್ವಲ್ ಆಗಿದೆ ಪಾಯಿಂಟ್ಸ್ ಗೈಸ್. ನೆಕ್ಸ್ಟ್ ನೀವು ಹೇಳಂಗಿಲ್ಲ, ನಾನು ಇದು ಹೇಳ್ತೀನಿ. ಯಾವ್ದು ಕೇಳೋಣ? ನನ್ನ 5 ಸ್ಕೂಲ್ ಫ್ರೆಂಡ್ಸ್. ನಾನು ಫಸ್ಟ್ ಹೊಡೆದಿದ್ದು. ಕವನ ಅಕ್ಕ, ಅಮೂಲ್ಯ ಅಕ್ಕ, ಸಂಜು, ಸಿಂಚು, ಆಮೇಲೆ ಇನ್ನೊಬ್ರು ಇದ್ದಾರೆ. ಕವನ ಅಕ್ಕ, ಅಮೂಲ್ಯ ಅಕ್ಕ, ಸಂಜು, ಸಿಂಚುನ, ಆಮೇಲೆ ಇನ್ನೊಬ್ರು ಹರ್ಷಿತಾ. ಅಲ್ಲಲ್ಲ, ಹರ್ಷಿತಾ ನೀನಲ್ಲ. ಗೈಸ್, ಇವತ್ತು ಹೇಳಿದೆ ಅವನಿಗೆ ನೇಮ್ಸ್ಗಳನ್ನ. ಕವನ, ಸಂಜು, ಸಿಂಚು, ನಂಗೆ ಗೊತ್ತಿರೋರು 4 ಜನ. ಗೈಸ್, ನಾನು ಹೇಳ್ತೀನಿ. ಇವಳು ಬೆಸ್ಟ್ ಫ್ರೆಂಡ್ಸು ಕವನ, ಸಂಜನಾ, ಸಿಂಚನ, ಅನುಷಾ, ಶ್ರಾವಣಿ. ಇನ್ನೂ ಜಾಸ್ತಿ ಗೊತ್ತು ಗಾಯ್ಸ್, ಇನ್ನೂ ಜಾಸ್ತಿ ಜನ ಗೊತ್ತು. ಬಟ್ ಇಷ್ಟು ಹೇಳ್ತೀನಿ. 5 ಕೂಡ 4 ಮೆಂಬರ್ಸ್ ಹೇಳಿದೆಯಲ್ಲ. ಬಟ್ ನಂದು 1 ಪಾಯಿಂಟ್ ಗಾಯ್ಸ್. ನಾನು ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ್ದು? ದುರ್ಗಾ ಹಾಸ್ಪಿಟಲ್ ಇರಬೇಕು. ನಿನ್ಗೆ ಗೊತ್ತಿತ್ತಾ? ನನಗೂ ಗೊತ್ತಿತ್ತು. 3 ಪಾಯಿಂಟ್ಸ್. ಯಾಕಂದರೆ ನಾವು 3 ಜನನೂ ಅಲ್ಲೇ ಹುಟ್ಟಿರೋದು. ಅತ್ತೆ ನಂಗೆ ಹೇಳಿ, ನನಗೂ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಮನೆ ಇದೆ ಅಲ್ವಾ, ಅದಕ್ಕೆ ಹತ್ರವಾದ ಹಾಸ್ಪಿಟಲ್ ಅದೇ, ಅದಕ್ಕೆ ಅದು ದುರ್ಗಾ. ವಿದ್ಯುತ್ ಹೇಳಿದ್ದು ನನಗೂ ಗೊತ್ತಿರಲಿಲ್ಲ ನಾನು ಯಾವ ಹಾಸ್ಪಿಟಲ್ ಹುಟ್ಟಿದೆ ಅಂತ.
ನನಗೆ ಯಾರು ಹೇಳಿರ್ಲಿಲ್ಲ. ನಾನು ನನಗೆ ಗೊತ್ತಿತ್ತು ಕ್ವಶನ್ ಕೇಳ್ತಾಳೆ ಅಂತ. ಫೋರ್ 3 4 ಪಾಯಿಂಟ್ಸ್. ಬೆಳ್ಳಕ್ಕಂತಿದ್ದೀನಿ. ನಾವೇ ಕಪ್ಪಾಗಿದ್ದೀವ. ಹುಷಾರು, ಈ ಕ್ವಶನ್ ನೀನು ತಪ್ಪು ಹೇಳ್ತೀಯ, ನೀನು ಹೊಡೆದು ಎತ್ತಿ ಆಗುತ್ತೋ ಫಸ್ಟೇ ಹೊಡಿಬೇಕು ಹೋಗ್ಬೇಡಿ ಯಾರೂ. ನನ್ನ ಫೇವ್ರೆಟ್ ಪ್ಲೇಸ್ ಒಂದು ಕೊಣ್ಣೂರು. ನಾನು ಮನೆ, ನಿಮ್ಮ ಮನೆ. ನಮ್ಮ ಮನೇಲಿ ಎಲ್ಲಿ ನೀನು ಹೇಳು, ನಮ್ಮ ಮನೇಲಿ ನನಗೆ ಎಲ್ಲಿ ಇಷ್ಟ. ನಾನು ಹೇಳಿರೋದು ನಿಮ್ಮ ಮನೇಲಿ ನಿನ್ನ ರೂಮು. ಇಬ್ರಿಗೂ ನಿಮ್ಮ ಮನೇಲಿ ನಿನ್ನ ರೂಮು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದು ಬಿಟ್ಟರೆ ಬಾಲ್ಕನಿ ಆ ಕಡೆ ಅವರು ಏನದು ನೀನು ಯೂಟ್ಯೂಬ್ ಇದೆ ಏನದು ಬ್ಲಾಗ್ಸ್ ಮಾಡ್ತೀಯಲ್ಲ ಅದೇ ಜಾಗ. ಅದೆರಡು ಜಾಗ. ಈಗ ಎಷ್ಟಾಯ್ತು ಪಾಯಿಂಟ್ಸ್ ಇಬ್ರದ್ದು? 5. ನನಗೆ ತುಂಬ ಭಯ ಯಾವಾಗ ಆಗುತ್ತೆ, ಏನಕ್ಕಾಗುತ್ತೆ, ಯಾವುದಕ್ಕೆ, ಯಾರಿಗೆ ಹೆದ್ರುಕೋತೀನಿ. ರಿಸಲ್ಟ್ ಏನಾರ ಕಮ್ಮಿ ಬಂದಾಗ ಅವ್ರು ಡ್ಯಾಡಿಗೆ ಹೆದರ್ಕೊಂತಾಳೆ. ರಿಸಲ್ಟ್ ಬಂದಾಯಿತು, ನಾವು ಅಪ್ಪಂಗೆ ಹೆದ್ರುಕ. ಇನ್ನೊಂದು ಹೇಳು. ಇನ್ನೊಂದು ಏನೇನು ಕ್ವಶನ್ ನಾನು ಅದಕ್ಕೆ ತುಂಬ ಹೆದರ್ಕೊತೀನಿ. ಏನು ಕಂಡ್ರೆ ಬಿಂದುಗೆ ಇದೆಲ್ಲ ಕತ್ಲೆ ಇರಬೇಕು. 1 ಪಾಯಿಂಟ್ಸ್ ಕೊಡ್ತೀನಿ, ನೀನು ಹೇಳೀಗ. ನೀನು 1 ಪಾಯಿಂಟ್. ಎಂತಕ್ಕೆ ಎದ್ರುಕೋತೀಯ ಅಂತನಾ? ನಿನ್ಗೆ ಹೇಳಿದ್ದೀನಿ ನಂಗೆ ಯಾಕೆ ಭಯ. ಒಂದ್ಸತಿ ನಿಮ್ಮ ಮನೇಲಿ ಕಳ್ತನ ಆಗಿತ್ತು. ಆವಾಗಿಂದ ಒಂದ್ಸತಿ ನಾನು ಏನು ಮಾಡಿದ್ದೆ ಗೊತ್ತಾ ಗೈಸ್, ಅವತ್ತೊಂದು ದಿವಸ ಅವಳು ರೂಮಲ್ಲಿ ಓದ್ಕೋತಾ ಇದ್ಲು. ಲಾಸ್ಟ್ ಇಯರ್ ವೆಕೇಷನಲ್ಲಿ ಹೋಗಿದ್ದೆ. ಮೆತ್ತಿಗೆ ಬಾಗಿಲು ಹಿಂಗೆ ಮಾಡಿದೆ, ಅವಳು ಎದ್ರುಕೊಂಬಿಟ್ಲು ಗೈಸ್. ಆಮೇಲೆ ಹೇಳಿದ್ಲು, ಅವಾಗ ನನಗೆ ಆ ಥರ ಇದು ಮಾಡಬೇಡ್ರಿ, ಏನೇ ಇದ್ದರೂ ಬಾಗಿಲು ಬಡ್ದ್ಬಿಟ್ಟು ಬರಬೇಕು ಗೈಸ್, ನಮ್ಮ ಮನೆ ಹೆದರಿಕೆ ಆಗಿತ್ತಂತ. ಅದೇ ಆ ಇನ್ಸಿಡೆಂಟಿಂದ ಅವಳಿಗೆ ತುಂಬ ಭಯ ಆಗುತ್ತೆ ಗೈಸ್. ನನ್ನ ಫೇವ್ರೆಟ್ ಕಾರ್ ಹೇಳು, ಒಂದೊಂದೇ. ನೀನು ಅದು ಹೇಳ್ಬೋದು, ಯಾರಾದರೂ ಹೇಳಿ ಫಸ್ಟು. ತಾರ್. ನೀನು? ತಾರು ನಂದು. ಇಬ್ರದ್ದು ಕರೆಕ್ಟ್. ಇಷ್ಟ ಅದು. 5 ಗೈಸ್ 5 ಟೈ ಆಗಿದೆ. ನೆಕ್ಸ್ಟ್ ಕ್ವಶನ್ ಈಚೀಚಾಗಿದೆ ಪಾಯಿಂಟ್ಸ್. ಡೇ ಇಷ್ಟನಾ ನೈಟ್ ಇಷ್ಟನಾ ಹೇಳು. ಡೇಗೆ ನೈಟ್ ಇಷ್ಟ, ಯಾಕಂದರೆ ನಿನಗೆ ಮನ್ಗದು ತುಂಬ ಇಷ್ಟ. ಸೊ ನಾನು ಹೇಳ್ತೀನಿ ಕೊಡ್ರಿ ಗೈಸ್. ಜೀವನದಲ್ಲಿ ಒಂದು ಏಕೈಕ ಗುರಿ ಅಥವಾ ಒಂದು ಆ್ಯಂಬಿಷನ್ ಅಂತ ಇದ್ದರೆ ಏನೂ ಇಲ್ಲ, ಅದು ಮನ್ಗದಷ್ಟೇ ಗೈಸ್. ಸೊ ಅವಳಿಗೆ ಮನ್ಗ ಟೈಮ್ ಬಂದು ನೈಟ್, ಅದಕ್ಕೆ ಅವಳಿಗೆ ನೈಟ್ ಅಂದರೆ ತುಂಬ ಇಷ್ಟ. ಕ್ಲಾರಿಫಿಕೇಶನ್ ಇಲ್ಲ ಗೈಸ್, ಇದೆಲ್ಲ ರೀಸನ್. ನಾನು ಬೆಳಗ್ಗೆಲ್ಲ ಮಲಗಿರ್ತೀನಿ, ನೈಟು ನನಗೆ ವೀಡಿಯೋ ಎಡಿಟ್ ಎಲ್ಲ ಮಾಡೋಕ್ಕೆ ಇಷ್ಟ, ಅದಕ್ಕೆ. ನೈಟೇ ನೀವು ಗಚ್ಚೀಗ ಬನ್ನಿ ಗೈಸ್. ಯಾಕೆ ನೀನು ಬೆಳಗ್ಗೆ ಹೊತ್ತದೆ ತುಂಬ ಎಲ್ಲ ಮನ್ಗೋದು ಮನ್ಗದಂತ ನನಗೆ ಯಾವ್ದು ಇಷ್ಟ. ನನ್ನ ಮೂವಿ ಎಲ್ಲ ಯಾವ್ದು ನೋಡೋದು. ಇಶ್ಯೂ ಅವ್ರೆ ನೀಟಾಗಿ ಇಟ್ಕೊಳ್ರಿ. ಹೆಚ್ಚು ಬೇಗ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಇಬ್ರಿಗೂ ಕೊಡ್ತೀನಿ, ಇಬ್ರು ಅದಕ್ಕೆ ಕೊಡಿದ್ರಿ. ಚಾಕ್ಲೇಟ್ ಕೋನ್. 7 6 ಎಲ್ಲ 5 ಐತಲ್ವಾ, 6 ಐತಲ್ವಾ. ನಂದು 6 ಇತ್ತು, 5 ಇತ್ತು, ಈಗ 7 6. ನೆಕ್ಸ್ಟ್ ಕ್ವಶನ್. ನನ್ನ ಇಡನ್ ಟ್ಯಾಲೆಂಟ್ ಹೇಳು. ಡ್ರಾಯಿಂಗ್ ಇರಬೇಕು. ನೀನು ಹೇಳು, ಅವ್ನು ಬಿಟ್ಟು ಹೇಳು. ಹಿಡನ್ ಟ್ಯಾಲೆಂಟು ಡ್ರಾಯಿಂಗ್ ಅಲ್ಲ, ಏನು ಹೇಳು. ಅವನು ಬಿಟ್ಟೇ ಹೇಳ್ತೀನಿ. ಗೊತ್ತು. ನಾನು ಒಂದು ಹೇಳ್ತೀನಿ ತಡಿ. ಡ್ರಾಯಿಂಗ್ಸ್ ಫೋಟೋ ಫ್ರೇಮ್ಸ್. ಎಡಿಟಿಂಗ್. ಕರೆಕ್ಟಾಗಿ ಹೇಳ್ದ, ಡ್ರಾಯಿಂಗು. ಗೈಸ್ ಇವಾಗ ಸ್ಕೋರ್ ಈಕ್ವಲ್ ಆಗಿದೆ. ಮಿಲ್ತು. ಇವಾಗ ನಾನು ನನ್ನ ದುಡ್ಡನ್ನ ಯಾವುದ್ರ ಮೇಲೆ ಜಾಸ್ತಿ ಕಡಿಮೆ ಯೂಸ್ ಮಾಡ್ತೀನಿ ಅಂತ ಹೇಳಕ್ ಬಂದೆ. ನೀವು ಯಾಕೆ ಕೊಡಿದ್ರಿ ಫಸ್ಟ್? ನೀನು ಕ್ವಶನ್ ಏನು ಮಾಡಿಲ್ವಲ್ಲ. ಆಯಿತು, ಬೇರೆ ಕ್ವಶನ್ ಕೇಳು. ಅದೇ ಕ್ವಶನ್ ಇರು. ನಾನು ಯಾವುದ್ರ ಮೇಲೆ ಹಂಗೆ ಹಿಡ್ಕೊಳಂಗಿಲ್ಲ, ಎತ್ತು ದೂರ ಹಿಡ್ಕೊ. ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ತಿನ್ನೋದ್ರಲ್ಲಿ. ಜಂಕ್ ಫುಡ್ಸ್, ಗೋಬಿ, ಇನ್ನೊಂದು ಹೇಳು. ಅದು ಬಿಟ್ಟು ಹೇಳು, ತಿನ್ನೋದು ಬಿಟ್ಟು ಹೇಳು. ತಿನ್ನೋದು ಬಿಟ್ರೆ ಇನ್ನೊಂದು ಹೇಳು. ನಮಗೇನಾರ ಗಿಫ್ಟ್ ಕೊಡೋದು, ಇಲ್ಲ ಫೋಟೋ ಫ್ರೇಮ್ಸಿಗೆ. ನೀನು ಜಾಸ್ತಿ ಮನಿ ಸ್ಪೆಂಡ್ ಮಾಡೋದಾ? ಇನ್ನೊಂದು ಕರೆಕ್ಟ್ ಈಕ್ವಲ್ ಕೊಡ್ತೀನಿ. ಇನ್ನೊಂದು ಹೇಳಿದ್ರೆ ಇನ್ನೊಂದು ಯಾವುದ್ರ ಮೇಲೆ? ಬಟ್ಟೆಗಳ ಮೇಲೆ ಗಾಯ್ಸ್. ಈಗ ಎಷ್ಟು ತೊಗೊಂಡಿದ್ದಾಳೆ ಅಂದರೆ ಮಾಲಲ್ಲಿ ಬಟ್ಟೆನ, ಈಗ ಮತ್ತೆ ತೊಗೊತಾಳಂತೆ ಗಾಯ್ಸ್. ಎಷ್ಟೊಂದು ಕ್ವಶನ್ಸ್ ಇವರೇ ಬರ್ದವ್ರೆ.
ಅದಕ್ಕೆ ಅದನ್ನ ನೋಡ್ತಾ ಇದ್ದೀನಿ ಯಾವ್ದು ಕೇಳೋಣ ಅಂತ. ಗೈಸ್ ನಾನೇ ಬರೆದಿದ್ದು, ಆದರೆ ಅದರಲ್ಲಿ ಇವಳು ಹುಡುಕಿದಾಳೋ ಏನೋ ಗೊತ್ತಿಲ್ಲ. ನಾನು ಬರೆದಿದ್ದು ಅದರಲ್ಲೂ ತೆಗೆದಿದ್ದಾಳೋ ಕ್ವಶನ್ಸ್ ಏನೋ ಅಂತ ಗೊತ್ತಿಲ್ಲ. ಹಾಂ ಆಯಿತು. ಫೇವ್ರೆಟ್ ಸಾಂಗ್ ಹೇಳು ಹೇಳು. ಹೇಳು ಹೇಳು. ಪಾರ್ದಿ ಜೊತೆ ಇತ್ತಲ್ಲ ಸಾಂಗ್ ಹಾಕಿದ್ದಲ್ಲ, ಊರಿಂದ ಬರೋಕ್ಕಿಂತ ಮುಂಚೆ ಹಾಕಿದ್ದಲ್ಲ ಆ ಸಾಂಗ್. ಯಾವ್ದು ಹೇಳು ಸಾಂಗು? ಆ ಸಾಂಗ್ ಹೇಳ್ಬೇಕು ಗೈಸ್. ಅವ್ನು ಆ ಸಾಂಗ್ ಹೇಳಿದ್ಮೇಲೆ ನಾನು ಹೇಳ್ತೀನಿ. ಯಾವ್ದು ಹೇಳು ನನಗೆ ಸಾಂಗ್ಸ್ ಎಷ್ಟು. ಒಂದು ಸಾಂಗ್ ಯಾವುದಾದ್ರೂ ಹೇಳು ಶಿಶಿ. ಈಗ ಅವಳು ಫಿಲಮ್ ಹೇಳೋದಲ್ಲ ಅದು. ನೀನಾದೇನಾ ನೀನೊಂದು ಹೇಳು. ಗೈಸ್ ಪರವಶನಾದೇನು ಹರಿಯುವ ಮುನ್ನವೇ, ಅದೇ ಸಾಂಗ್ ಅಷ್ಟೇ ಗೊತ್ತಿರೋದು ಗೈಸ್ ನನಗೆ. ಆ ಮೂವಿದಾ ಏನು, ಯಾವ ಸಾಂಗ್ ಅಂತ, ಫೇವ್ರೆಟ್ ಸಾಂಗ್ ಅಂತನಾ? ಡಾರ್ಲಿಂಗ್ ಕೃಷ್ಣಂದು. ಡಾರ್ಲಿಂಗ್ ಕೃಷ್ಣದಾ? ಡಾರ್ಲಿಂಗ್ ಕೃಷ್ಣದು ಯಾವುದು? ನೋಡಿ ಇಬ್ರಿಗೂ ಪಾಯಿಂಟ್ಸ್ ಕೊಡೋಲ್ಲ, ಹೇಳ್ತೀನಿ. ಲವ್ ಮಾಕ್ಟೈಲ್ ಫಿಲಮ್ದು ಗೈಸ್ ನನಗೆ ಇಷ್ಟವಾದ ಸಾಂಗ್ ಇರೋದು. ಇವ್ರಿಗೆಲ್ಲ ಗೊತ್ತೇ ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಅದೇ ಹಾಕೋದು ಜಾಸ್ತಿ ಸಾಂಗ್. ಗೊತ್ತಿಲ್ಲ ಗೈಸ್, ನಮಗೆ ಒಂದು ಸತಿ ಹೇಳ್ತಾ ಇದ್ಲು, ಆವಾಗ ಫಿಲಮ್ ರಿಲೀಸ್ ಆದಾಗ ಜಾಸ್ತಿ ಆಡ್ತಾ ಇದ್ಲು, ಆದರೆ ನೆನಪಿಲ್ಲ ನಮಗೆ. ನನ್ನ 3 ಫೇವ್ರೆಟ್ ಕ್ರಿಕೆಟರ್ ಹೇಳಿ. ವಿರಾಟ್ ಕೊಹ್ಲಿ, 3 ಜನ ಹೇಳಿ ಸುಮ್ಮನೆ, ಅದಕ್ಕೆ ಹಾರ್ದಿಕ್, RCB ತಾನೇ ತುಂಬ ಇಷ್ಟ. ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಇರಬೇಕು, ಸಾಲ್ಟು, ಅದು ಬಿಟ್ಟರೆ ಹೇಳಿ ಹೇಳಿ. ರೋಹಿತ್ ಶರ್ಮಾ ಇರಬೇಕು. ನೀನು ಹೇಳಿ, ಗೊತ್ತಿರುತ್ತೆ. ವಿರಾಟ್ ಕೊಹ್ಲಿ. ಹೌದು, RCB ಮ್ಯಾಚ್ ಸುಮ್ಮನಿರೋ. ವಿರಾಟ್ ಕೊಹ್ಲಿ, KL ರಾಹುಲ್, ವಿರಾಟ್ ಕೊಹ್ಲಿ. ಥರ್ಡ್ ಒನ್ ಯಾರು ಇನ್ನೊಬ್ಬ ಯಾರು ನೆನಪಾಗ್ತಾ ಇಲ್ಲ ನನಗೆ. KL ರಾಹುಲ್, ವಿರಾಟ್ ಕೊಹ್ಲಿ ಅಲ್ಲ, ಇನ್ನೊಬ್ಬ ಕನ್ನಡಿಗನ ಅಥವಾ ಏನು ಅಂತಲೂ ಗೊತ್ತಿಲ್ಲ ನನಗೆ. KL ರಾಹುಲ್, ವಿರಾಟ್ ಕೊಹ್ಲಿ, ಇನ್ನೊಬ್ಬ ಮೇ ಬಿ ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಕಿಲ್ಸೋರು ಒಪ್ಕೋತೀನಿ, ವಿರಾಟ್ ಕೊಹ್ಲಿ KL ರಾಹುಲ್ ಒಪ್ಕೋತೀನಿ. ಇನ್ನೊಬ್ಬರು ಇಬ್ಬರು ಹೇಳಿಲ್ಲ. ಯಾರು ನೀವೇ ಫೈಂಡ್ ಔಟ್ ಮಾಡಿ. ಗೊತ್ತಿಲ್ಲ ಗೈಸ್, ಫೈಂಡ್ ಔಟ್ ಮಾಡಿ. ಕರೆಕ್ಟಾಗಿ ಪ್ರಸಿದ್ಧ ಕೃಷ್ಣನು ಅಂತಲೇ ಹೇಳಿದ್ದೆ ನಾನು ನಿನ್ನೆ. ಪ್ರಸಿದ್ಧ ಕೃಷ್ಣ ನೆನಪೇ ಆಗಿಲ್ಲ ಗೈಸ್ ನನಗೆ. ವೈಶಾಖ್ ವಿಜಯ್ ಕುಮಾರ್ ನೆನಪಾಗ್ತಾ ಇದ್ದ ನನಗೆ. ಬೈಕ್ ಇಷ್ಟನಾ ಕಾರ್ ಇಷ್ಟನಾ? ಬೈಕ್ ಯಾಕಂದ್ರೆ ಇವಳು ಬೈಕೇ ಓಡಿಸೋದು ತುಂಬ, ಸ್ಕೂಟಿ. ಬೈಕೆ. ಇವನಿಗೆ ಪಾಯಿಂಟ್ಸ್ ಸಿಗುತ್ತೆ. ನಮ್ಮ ತಾತನ ನೋಡ್ರಿ ಗೈಸ್, ನಮ್ಮ ತಾತ ಲಾಸ್ಟಿಗೆ ಗೆದ್ದವರಿಗೆ ನಮ್ಮ ತಾತ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ನಿನಗೆ ಫೇಸ್ ಹಿಡಿದ್ರೆ ಎದುರಿಗೆ ಆಗುತ್ತೆ, ಅಡ್ಬಿಟ್ಟಿದೆ ಜಾಸ್ತಿ ಆಗುತ್ತೆ. ನನ್ನ ವರ್ಸ್ಟ್ ಹ್ಯಾಬಿಟ್ ಹೇಳಿ. ಇಬ್ಬರು ಹೇಳಿ. ಇಬ್ರು ಹೇಳಿದ್ರು ನಾನು ಮಾರ್ಕ್ಸ್ ರಿಡ್ಯೂಸ್ ಮಾಡ್ತೀನಿ. ಕರೆಕ್ಟಾಗಿ ಹೇಳಿ, ಒಂದೊಂದೇ. ಚಿಂತೆ ಮಾಡು. ವರ್ಸ್ಟ್ ಹ್ಯಾಬಿಟಾ? ಚಿಂತೆ ಮಾಡು ನೀನು. ಫಸ್ಟ್ ಹ್ಯಾಬಿಟ್ಟು ಇಲ್ಲ, ಇಬ್ರಿಗೂ ಪಾಯಿಂಟ್ಸ್ ಕೊಡ್ತೀನಿ. ಇಬ್ರು ಕರೆಕ್ಟಾಗಿ ಇರಬೇಕು. ಇಬ್ರಿಗೂ ಪಾಯಿಂಟ್ಸ್ ಕೊಡ್ತೀನಿ. ಸೊ ಇವಳು ವರ್ಸ್ಟ್ ಹ್ಯಾಬಿಟ್ ಅಂದರೆ ರೂಮ್ನ ನೆಟ್ಟಿಗೆ ಇಟ್ಕೊಂಡಿರಲ್ಲ, ಹೆಂಗೆ ಬೇಕಂಗೆ ಇರ್ತಾಳೆ. ಮತ್ತು ಬಟ್ಟೆ ಅಂತೂ ನಮ್ಮ ಅತ್ತೆನೇ ಜೋಡಿಸ್ಕೊಡ್ಬೇಕು, ಫುಲ್ಲು ವರ್ಸ್ಟ್. ಅದರಲ್ಲಿ ನೀನೊಂದೇ ಕ್ಲೀನ್ ಮಾಡ್ಕೊಳ್ಳಲ್ಲ. ಇದೊಂದು ಹೇಳೋಣ. ನೀನೊಂದೇ ವರ್ಸ್ಟ್ ಹ್ಯಾಬಿಟ್ಟು. ನೀನು ಕ್ಲೀನ್ ಅಂತ ಹೇಳ್ಬಿಟ್ರೆ ನಾನು ನೋಡ್ಬಿಡ್ತೀನಿ. ಅವ್ನಿಗೇನೋ ಗೊತ್ತಿಲ್ಲ ನಿನ್ನ ಜೊತೆ ಎಷ್ಟು ದಿನ ಇದೆ. ವರ್ಸ್ಟ್ ಹ್ಯಾಬಿಟ್ ಅಂದರೆ ಅವಳು ಮನೆ ಕೆಲಸ ಅಂತೂ ಚೂರು ಅಂದರೆ ಚೂರು ಏನಂದ್ರೆ ಏನು ಕೆಲಸನೂ ಮಾಡಲ್ಲ. ಓ ಏನದು ಮರ್ತೋಗ್ತೈತೆ. ನೋಸ್ ಮೀ ಬೆಟರ್. ಸೊ ಈ ಚಾಲೆಂಜ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಹರ್ಷಿತಾ ಯೂಟ್ಯೂಬ್ ವ್ಲಾಗ್ಸ್ಗೆ ಲೈಕ್ ಮಾಡಿ. ಪ್ಲೀಸ್ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀವಿ. ಯಾರು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್. ಟಾಟಾ. ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್.